ಜೈ ಶ್ರೀನಿವಾಸಪುರ, ಜೈ ಮ್ಯಾಂಗೋ. ಜೈ ಮ್ಯಾಂಗೋ, ಜೈ ಮ್ಯಾಂಗೋ. ಈ ಗಿಡ ಮದ್ದಂದ್ರೆ ಏನದು? ಮದ್ದಂದ್ರೆ ವರ್ಷಕ್ಕೆ 2 ಸಲ ಇದು 3 ಸಲ ಸ್ಪ್ರೇ ಮಾಡ್ಲೇಬೇಕು. ಮದ್ದು ಅಂದ್ರೆ ಈ ನಮ್ ಕಡೆ ಇಮ್ಡಾ ಲ್ಯಾಂಬ್ಡಾ ಸಲ್ಫರ್ ಅಂತ ಇದ್ ಮಾಡ್ತೀವಿ ಮೊಗ್ಗು ಬರೋ ಟೈಮಲ್ಲೇ. ಮತ್ತೆ ಕಾಯಿ ಬಂದಾಗ ಆಸ್ಟ್ರೇಲಿಯಾ, ಅಮೇರಿಕಾ, ವಿವಿಧ ಲಂಡನ್ ಎಲ್ಲಾ ದೇಶಗಳಿಗೂ ವಿವಿಧ ದೇಶಗಳಿಗೆಲ್ಲ ಹೋಗ್ತಾ ಇತ್ತು ಈ ಮಾವು. ಇವಾಗ ಯಾವ ಕಡೆ ಹೋಗ್ತಾ ಇದ್ವಿ ಯಾವ ಕಡೆ ಹೋಗಿಲ್ಲ ಅಂತ ನಮ್ಗೆ ಅರ್ಥ ಆಗ್ದಂಗ ಆಗೋಗಿದೆ. ಇದೇ ರೀತಿ ಇದ್ರೆ ಮುಂದಿನ ವರ್ಷ ನಾವು ಗಿಡಗಳೆಲ್ಲ ಕೊಯ್ದು ಬಿಡ್ಬೇಕು ಅನಿಸ್ತದೆ. ಕಲರ್ ಬಂದು 70 ರಿಂದ 80 ಸಾವಿರ ತನಕ ಹೋಯ್ತು ಟನ್. ಈಗ ಇದು 12 ಸಾವಿರಕ್ಕೆ ಬಂದಿದೆ. ಸರಿ ಎಷ್ಟಿತ್ತು? ಇದು 70 ರಿಂದ 80 ಸಾವಿರ ತನಕ ಹೋಯ್ತು ಹೋದ್ಸಲಿ. ಇದು ಬಾದಾಮಿ ಇದು ಬಂದು ಇದು ಹಸಿರಾಗಿರುವುದರಿಂದ ಇದು ಜ್ಯೂಸ್ಗೆ ಹೋಗ್ತದೆ. ಜ್ಯೂಸ್ಗೆ 2,500 ರೂಪಾಯಿ ಟನ್ನು ನಿಗದಿ ಆಗಿದೆ. ಈಗ ಇದು ಕಾದಿದೆ, ಈ ವರ್ಷ ಬಂದಿದೆ. ಈ ವರ್ಷ ಬರುವ ವರ್ಷಕ್ಕೆ ಇದು ಕಾಯಿ ಬರಲ್ಲ. ಎಲ್ಲಿ? ಇಲ್ಲಿ ಇದ್ರಲ್ಲೇ ಸೈಡ್ ಅಲ್ಲಿ. ಈಗ ನಾನು ಇದನ್ನ ಕಟ್ ಮಾಡದೆ ಇಲ್ಲಿ ಬರುವುದಿಲ್ಲ, ಅಲ್ಲಿ ಬರುವುದಿಲ್ಲ. ಇನ್ನು ಸೈಡ್ ಅಲ್ಲಿ ಇಲ್ಲಿ ಮತ್ತೆ ಸಿಗುರು ಹೊಡೆದು ಇಲ್ಲಿ ಮೊಗ್ಗು ಬಂದು ಇಲ್ಲಿ ಹೊಡಿತದೆ ಕಾಯಿ. ನೆಕ್ಸ್ಟ್ ಬರುವುದು ಈ ಸೈಡ್ ಅಲ್ಲಿ ಏನಾದ್ರೂ ಕವಳುಗಳು ಹೊಡೆದು ಮೊಗ್ಗು ಬಂದು ಹೋದ ವರ್ಷಕ್ಕೆ ಇಲ್ಲಿ ಬರ್ತದೆ. ಇದೇ ಇದ್ರಲ್ಲಿ ಅಂತೂ ಬರಲ್ಲ. ಮಾನು ವೀಕ್ಷಕರೇ, ಚಿನ್ನಪ್ಪನವ್ರು ಇದ್ದಾರೆ ಈಗ ನನ್ನೊಟ್ಟಿಗೆ. ತೋತಾಪುರಿ ಬೆಳೆ ಬಗ್ಗೆನೆ, ತೋತಾಪುರಿ ಮಾವಂದ್ರೇನು, ಅದ್ರ ಬೆಳೆ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಹೋಗುವ ಬನ್ನಿ. ಯಾಕಂದ್ರೆ ನಾವು ಜಗತ್ತು ಪ್ರಸಿದ್ಧ ಶ್ರೀನಿವಾಸಪುರದಲ್ಲಿ ಈಗಿದ್ದೇವೆ. ಮಾವಿನ ಪ್ರಪಂಚದ ಅತಿ ದೊಡ್ಡ ಮಾವು ಬೆಳೆಗಾರರು, ಬೆಳೆಯುವಂತವ್ರು, ತೋಟಗಳು ಇರುವಂತದ್ದಂದ್ರೆ ಶ್ರೀನಿವಾಸಪುರ. ಶ್ರೀನಿವಾಸಪುರದ ವಿಶೇಷ ಅಂತ ಹೇಳಿದ್ರೆ ಮಾವುಗಳು 63 ವೆರೈಟಿ ಮಾವುಗಳಿದಾವೆ ಇಲ್ಲಿ. ಅದರಲ್ಲಿ ವಿಶೇಷವಾಗಿ ಈಗ ತೋತಾಪುರಿ ಇದೆ. ಈ ತೋತಾಪುರಿಯನ್ನ ಸರಿಸುಮಾರು 2,500 ಮೆಟ್ರಿಕ್ ಟನ್ ಮಾವನ್ನ ಬೆಳೆಯುವಂತ ಜಾಗ ಅಂತ ಹೇಳಿದ್ರೆ ಶ್ರೀನಿವಾಸಪುರ. ಹೀಗಾಗಿ ಮೊದಲು ಈಗ ತೋತಾಪುರಿ ಆಯ್ತು. ಸರ್, ಇದು ಇಲ್ಲಿ ಯಾಕೆ ಲೇಟ್ ಆಗಿ ಮಾವು ಬೆಳೆಯುತ್ತಿಲ್ಲ? ಸರ್, ಲೇಟ್ ಏನಿಲ್ಲ. ಇಲ್ಲಿ ಒಂದು 5ನೇ ತಿಂಗಳಿಗೆ ಶುರುವಾಗ್ತದೆ. 5ನೇ ತಿಂಗಳು 6ನೇ ತಿಂಗಳಲ್ಲಿ ಮಾರ್ಕೆಟ್ ಶುರುವಾಗ್ತದೆ. ಶುರುವಾದ್ಮೇಲೆ 7ನೇ ತಿಂಗಳು 8ನೇ ತಿಂಗಳಿಗೆ ಎಂಡ್ ಆಗ್ತದೆ. ಇದು ಜೂನ್ ತಿಂಗಳಲ್ಲಿ ಇರುತ್ತಲ್ಲ, ಯಾಕದು? ಸರ್, ಜೂನ್ ತಿಂಗಳು ಅಂದ್ರೆ ಇಲ್ಲಿ ನಮ್ದು ಕೋಲಾರದಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲೇ ಬರುವುದೇ 6ನೇ ತಿಂಗಳಿಗೆ ಶುರುವಾಗ್ತದೆ ಮಾರ್ಕೆಟ್. ಜನವರಿ ಅಂದ್ರೆ ನಾವು ಜನವರಿ ಮತ್ತೆ ಡಿಸೆಂಬರ್ ಮತ್ತೆ ಜನವರಿಯಲ್ಲಿ ಮದ್ದೊಡೆಯುವ ಟೈಮ್. ನಮ್ಗೆ ಮಾವಿನ ಗಿಡಗಳಿಗೆ ಮದ್ದೊಡೆಯುವ ಟೈಮು 4ನೇ ತಿಂಗಳಿಗೆ ಮಾರ್ಕೆಟ್ ಶುರುವಾಗ್ತದೆ, ಸೀಸನ್ ಇದಾಗ್ತದೆ. ಹಾಗಾಗಿ ನಾವು ಇದು ರೇಟ್ಗಳಿಲ್ಲದೆ ಇರೋದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಅದು ಬೇರೆ ಆಂಧ್ರ, ಕರ್ನಾಟಕ ಇದೆಲ್ಲ ಸೇರಿ ಒಟ್ಟಿಗೆ ಬಂದಿರುವುದರಿಂದ ಬೆಳೆಗೆ ತುಂಬಾ ಕುಂಠಿತವಾಗಿದೆ. ಅಲ್ಲ, ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಒಟ್ಟು ಎಷ್ಟು ಟೈಪ್ ಮಾವಿನಕಾಯಿ ಬೆಳೀತಾರೆ ಇಲ್ಲಿ? ಸರ್, ಇಲ್ಲಿ ಹೇಳ್ಬೇಕಂದ್ರೆ ಏನು 60 ಟೈಪು ಮಾವಿನಕಾಯಿಗಳಿದೆ. ತೋತಾಪುರಿ ಅಂತಾರೆ, ಲಾಲ್ಬಾಗ್ ಅಂತಾರೆ, ಬಾದಾಮಿ ಅಂತಾರೆ, ರಸಪುರಿ ಅಂತಾರೆ, ನೀಲಂ ಅಂತಾರೆ, ಮಲ್ಲಿಕಾ ಅಂತಾರೆ, ಹಿಮಾಪಸಂದು ಅಂತಾರೆ. ಇನ್ನ ನಾನಾ ಹೆಸರುಗಳಿದೆ ಸರ್. ಈ ಕಡೆ ಹಿಮಾಪಸಂದು, ತೋತಾಪುರಿ, ರಾಜಗಿರ, ಬಾದಾಮಿ ಎಲ್ಲ ಬೆಳೀತಾ ಇದೀವಿ. ಈಗ ರೇಟ್ಗಳಿಲ್ಲದೆ ಇರೋದಕ್ಕೆ ರೈತರು ತುಂಬಾ ಕಂಗಾಲಾಗಿ. ಅಲ್ಲ, ಈಗ ಜನವರಿ ತಿಂಗಳಲ್ಲಿ ಬೇರೆ ಕಡೆ ನಾವು ಜನವರಿ ಫೆಬ್ರವರಿಯಲ್ಲೇ ರಾಜ್ಯದಲ್ಲಿ ಮಾವು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಸಾಧ್ಯನೇ ಇಲ್ಲ ಸರ್, ನಮ್ ಕಡೆ ಇಲ್ಲ. ಅಲ್ಲ, ಅದೇ ಇಲ್ಲಿ ಯಾಕೆ ಲೇಟ್ ಆಗುತ್ತೆ? ಇಲ್ಲಿ ಈ ಹವಾಮಾನಕ್ಕೆ ಹೊಂದ್ಕೊಂಡಿರೋದ್ರಿಂದ 4ನೇ ತಿಂಗಳಿಗೆನೆ ಇಲ್ಲಿ ಸೀಸನ್ ಶುರುವಾಗುದು. ಇದು ಡಿಸೆಂಬರ್ ಅಲ್ಲಿ ಮದ್ದೊಡೆಯೋಕೆ ಎಲ್ಲ ಮೊಗ್ಗು ತರ ಬರ್ತದೆ. ಇದು ಮೊಗ್ಗು ತರ ಮೊಗ್ಗು ಬಂದಾದ್ಮೇಲೆ ಹೂವು ಬರ್ತದೆ. ಹೂವು ಬಿಟ್ಟಾದ್ಮೇಲೆ ಎಲ್ಲ ಸ್ಪ್ರೇ ಮಾಡಿಬಿಟ್ಟು ಒಂದು 3 ರಿಂದ 4 ಸಲ ನಾವು ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಾದ್ಮೇಲೆ ಒಂದು 5ನೇ ತಿಂಗಳಿಗೆ ಇದು ಕಟಾವ್ ಬರ್ತದೆ ಸರ್. ಕಟಾವ್ ಬಂದಾದ್ಮೇಲೆ ಒಂದು 7 ತಿಂಗಳು 8ನೇ ತಿಂಗಳಿಗೆ ಸೀಸನ್ ಎಂಡ್ ಆಗ್ತದೆ. ಇದು ತೋತಾಪುರಿ. ಎಷ್ಟು ಟನ್ ಗಟ್ಲೆ ಇಲ್ಲಿ ಬರ್ಬೋದು ಅಂತೀರ ಶ್ರೀನಿವಾಸಪುರದಲ್ಲೇ ಬರೀ ಮಾವು? ಸರ್, ಹೇಳ್ಬೇಕಂದ್ರೆ 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಮ್ಮ ಶ್ರೀನಿವಾಸಪುರದಲ್ಲಿ ಒಂದು ತಾಲೂಕಲ್ಲೇ ಬೆಳಿತೀವಿ. 2.5 ಲಕ್ಷ ಮೆಟ್ರಿಕ್ ಟನ್? ಹೌದು. ಅಷ್ಟು ಇದು ಫಸಲು ಈ ಶ್ರೀನಿವಾಸಪುರ ತಾಲೂಕಲ್ಲೇ ಅತಿ ಹೆಚ್ಚು ಮಾವು ಬೆಳೆಯೋದಂದ್ರೆ ಇದೆ. ನಾವು ಇಲ್ಲಿ ಬೆಳೆಯುವಂತ ಮಾವು ಎಂಟೈರ್ ವರ್ಲ್ಡ್ ಫೇಮಸ್ ಆಗಿರುತ್ತೆ. ವರ್ಲ್ಡ್ ಪ್ರಪಂಚಾದ್ಯಂತ ಎಲ್ಲ ಹೋಗ್ತದೆ. ಚಿನ್ನಪ್ಪನವರು ಅವರು ಹೇಳಿದ್ರು 2.5 ಲಕ್ಷ ಟನ್ ಮೆಟ್ರಿಕ್ ಟನ್ ವರೆಗೆ ಮಾವು ಬೆಳೆ ಇಲ್ಲಿ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಇದು ನೀವು ಹೇಳ್ತಾ ಇದ್ರಲ್ಲ, ಈಗ ನೀವು ಕಟ್ ಮಾಡ್ತಾ ಇರೋ ತೋತಾಪುರಿ, ಆದ್ರೆ ಈ ಸರಿ ಯಾಕೆ ಸಮಸ್ಯೆಗಳಾದವು ಅಂತ ಹೇಳಿ ಏನು ಸುಮಾರು ಅಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಿಸಿತು. ಬೆಂಬಲ ಬೆಲೆಗೆ ಘೋಷಿಸಿತು ಅಂದ್ರೆ ಇದು ಆಂಧ್ರಾಗೆಲ್ಲ ಟ್ರಾನ್ಸ್ಪೋರ್ಟ್ ಇತ್ತು. ಆಂಧ್ರ ಗೌರ್ಮೆಂಟ್ ಚಿತ್ತೂರಿಗೆ ಪಲ್ಪ್ ಫ್ಯಾಕ್ಟ್ರಿಗಳು ಒಂದು 70-80 ತನಕ ಇದೆ ಪಲ್ಪ್ ಫ್ಯಾಕ್ಟ್ರಿಗಳು. ಆ ಪಲ್ಪ್ ಫ್ಯಾಕ್ಟ್ರಿಗೆ ಮೊದಲೆಲ್ಲ ಸಪ್ಲೈ ಇತ್ತು. ಈಗ ಫಸಲು ಹೆಚ್ಚುವರಿ ಬಂದಿರೋದ್ರಿಂದ ಹೋದ ವರ್ಷದ ಪಲ್ಪ್ ಎಲ್ಲ ಹಂಗೆ ಸ್ಟಾಕ್ ಇರುವುದಕ್ಕೆ ಈಗ ಆಂಧ್ರ ಎಲ್ಲ ಒಂದು ರೀತಿ ಕರ್ನಾಟಕದ್ದು ತಗೋಬೇಡಿ ಅಂತ, ಇಲ್ಲಿರುವುದನ್ನೇ ಇದು ಮಾಡ್ಕೊಳ್ಳಿ, ಕರ್ನಾಟಕದ್ದು ತಗೋಬೇಡಿ ಅಂತ ಇದು ಮಾಡಿರೋದಕ್ಕೆ
ನಮ್ಗೆ ಸ್ವಲ್ಪ ಇದಾಗಿದೆ ಸರ್. ಕರ್ನಾಟಕದ ಸರಕು ನಮ್ಮ ಆಂಧ್ರಾಗೆ ಬೇಡ, ಇಲ್ಲಿರುವುದನ್ನೇ ನಾವು ಇದು ಮಾಡ್ಕೊಳ್ಳಿ, ಆಂಧ್ರದ್ದೇ ಉಪಯೋಗಿಸ್ಕೊಳ್ಳಿ. ಆಂಧ್ರದೇ ಉಪಯೋಗಿಸ್ಕೊಳ್ಳಿ. ಆಂಧ್ರದ ಏನ್ ಮಾಡಿದ್ದಾರೆ ಅಂದ್ರೆ 8 ಕಿಲೋಗೆ 8 ರೂಪಾಯಿ, ಟನ್ಗೆ 8,000 ಈ ತರ ಇದೆ. ಒಂದು 4,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಆಗಿದೆ ಆಂಧ್ರದಲ್ಲಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿನೂ ಘೋಷಣೆ ಮಾಡಬೇಕು. ರೈತರು ಉಳಿಬೇಕಂದ್ರೆ ಘೋಷಣೆ ಆಗ್ಲೇಬೇಕು ಸರ್. ಆದ್ರೆ ಈಗೇನು ಕೇಂದ್ರ ಸರ್ಕಾರ ಮಧ್ಯ ಬಂದು ಇದು ಮಾಡ್ತಲ್ಲ, ಏನೋ 50-50 ಅಂತ ಇದು ಮಾಡ್ಕೊಂಡಿದ್ದಾರೆ. 2 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ, 2 ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಒಂದು ನಿಗದಿತ ಮಾಡಿದ್ದಾರೆ. ಅದೇನ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ಹೌದಾ? ಬಾದಾಮ್ ಇದು ತುಂಬಾ ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ ಸರ್. ಸರಿ ಇದು ಬಂದು ಜ್ಯೂಸ್ ಬಂದು 60,000, ಕಲರ್ ಬಂದು 70,000 ರಿಂದ 80,000 ತನಕ ಹೋಯ್ತು ಟನ್. ಈಗ ಇದು 12,000ಕ್ಕೆ ಬಂದಿದೆ. ಸರ್ ಎಷ್ಟಿತ್ತು? ಇದು 70,000 ರಿಂದ 80,000 ತನಕ ಹೋಯ್ತು ಹೋದ್ಸಲಿ. ಇದು ಬಾದಾಮಿ, ಇದನ್ನ ಬಾದಾಮಿ ಅಂತಾರೆ. ಇವಾಗ 12,000 10,000ಕ್ಕೆ ಬಂದಿದೆ ಸರ್. ಸೊ ಬಾದಾಮ್ ಆಗು ಗಿಡ ಇದೆ ಬಾದಾಮಿ ಗಿಡ. ಅಲ್ಲ, ನಾವು ಒಂದು ಯೋಚನೆ ಮಾಡ್ಬೋದು, ಯಾವ್ದು 70,000 ರೂಪಾಯಿ ಬೆಲೆ ಇರುತ್ತೆ ಅದಿವತ್ತು 12,000 ರೂಪಾಯಿ ಬಂದಿದೆ ಅಂದ್ರೆ ಅದೆಂತ ದೊಡ್ಡ ಮಟ್ಟದ ರೈತರಿಗೆ ನಷ್ಟ ಅನುಭವಿಸಿರ್ಬೋದು ಅಂತ ಹೇಳಿ. ಅಂದ್ರೆ ಇದು ಎಷ್ಟು ದಿವಸ ತಗೊಳುತ್ತೆ ಬಾದಾಮ್ ಬೆಳೆಯುವುದಕ್ಕೆ? ಒಂದು ಮದ್ದೂಡಿದಾಗ್ಲಿಂದ ಕೊನೆ ತನಕ ಕಟಾವ್ ಮಾಡ್ಬೇಕಂದ್ರೆ ಒಂದು 6 ರಿಂದ 7 ತಿಂಗಳು ಹಿಡಿಸ್ತದೆ ಸರ್. ಇದು ತುಂಬಾ ಮರಗಳು ಕಡಿಮೆನ? ಇದು ತುಂಬಾ ಬೆಳೆನೂ ಕಡಿಮೆನೆ, ಮರಗಳು ಕಡಿಮೆನೆ. ಅತಿ ಹೆಚ್ಚು ಬೆಳೆಯುವುದಂದ್ರೆ ಈ ಭಾಗದಲ್ಲಿ ತೋತಾಪುರಿ ಸಮಯದಲ್ಲಿ ಮಾವಿನ ಕಟ್ ಮಾಡೋ ಸೀಸನ್ ಯಾವಾಗ ಪ್ರಾರಂಭವಾಗುತ್ತೆ ಈ ಭಾಗದಲ್ಲಿ? ಕರೆಕ್ಟ್ ಆಗಿ ಅಂದ್ರೆ 5ನೇ ತಿಂಗಳು ಎಂಡು, 6ನೇ ತಿಂಗಳು ರನ್ನಿಂಗ್ ಅಲ್ಲಿ. ಅಂದ್ರೆ ಮೇ ಕೊನೆಗೆ, ಜೂನ್ ಮೊದಲಿಗೆ. ಅಲ್ಲಿಂದ ಎಲ್ಲಿವರೆಗೆ? 8ನೇ ತಿಂಗಳು 9ನೇ ತಿಂಗಳಿಗೆ ಎಂಡ್ ಆಗ್ತದೆ. ಸೆಪ್ಟೆಂಬರ್ಗೆ ಕ್ಲೋಸ್ ಆಗ್ತದೆ. ಎಲ್ಲಾ ತರ ಮಾವಿನ ಹಣ್ಣುಗಳು ಈ ಶ್ರೀನಿವಾಸಪುರ ಇದರಲ್ಲೇ ಬೆಳಿತೀವಿ ನಾವು. ಬೆಳೆಯಲ್ಲ ಅನ್ನೋ ಮಾತೇ ಇಲ್ಲ. ಆದ್ರೆ ಇಲ್ಲಿಂದ ಸೀಸನ್ ಮುಗೀತಿ, ಎಲ್ಲಿಗೆ ಹೋಗುತ್ತಿವೆಲ್ಲ? ಅದೇ ವರ್ಲ್ಡ್ ಫೇಮಸ್ ಎಲ್ಲ ಪ್ರಪಂಚಾದ್ಯಂತ ಹೋಗ್ತಾ ಇತ್ತು. ಅಂದ್ರೆ ಜ್ಯೂಸಿಗೋಸ್ಕರನೇ ವಿಶೇಷವಾಗಿ ಹೋಗುತ್ತೆ. ಜ್ಯೂಸು ಇದು ತಿನ್ನಕ್ಕೂ ಹೋಗ್ತವೆ. ಮೊದಲು ಇದು ಜ್ಯೂಸೇ ಒಂದು 60,000 ರಿಂದ 70,000 ತನಕ ಹೋಗ್ತಾ ಇತ್ತು. ಈಗ 12,000ಕ್ಕೆ ಬಂದಿದೆ ಇದು ಜ್ಯೂಸ್. ಆಮೇಲೆ ತೋತಾಪುರಿ 2,500. ಅದೇದಕ್ಕೆ ಉಪಯೋಗ? ಅದು ಜ್ಯೂಸ್ಗೆ ಹೋಗ್ತದೆ. ಜ್ಯೂಸ್ ಇಲ್ಲ ಅಂದ್ರೆ ಇವಾಗ ಕಾಯಿಗಳೇ ಎತ್ತಂಗಿಲ್ಲ. ಆಸ್ಟ್ರೇಲಿಯಾ, ಅಮೇರಿಕ, ವಿವಿಧ ಲಂಡನ್ ಎಲ್ಲಾ ದೇಶಗಳಿಗೂ, ವಿವಿಧ ದೇಶಗಳಿಗೆಲ್ಲ ಹೋಗ್ತಾ ಇತ್ತು ಈ ಮಾವು. ಇವಾಗ ಯಾವ ಕಡೆ ಹೋಗ್ತಾ ಇದ್ವಿ, ಯಾವ ಕಡೆ ಹೋಗಿಲ್ಲ ಅಂತ ನಮ್ಗೆ ಅರ್ಥ ಆಗ್ದಂಗ ಆಗೋಗಿದೆ. ಇದೇ ರೀತಿ ಇದ್ರೆ ಮುಂದಿನ ವರ್ಷ ನಾವು ಗಿಡಗಳೆಲ್ಲ ಕೊಯ್ದು ಬಿಡ್ಬೇಕು ಅನಿಸ್ತದೆ. ಹೌದಾ? ತುಂಬಾ ಕಷ್ಟದಲ್ಲಿದ್ದಾರೆ ಸರ್ ರೈತರು. ಸೊ ನೋಡಿದ್ರಲ್ಲ, ಇದು ನಿಮ್ಗೆ ಎಲ್ಲರಿಗೂ ವಿಶೇಷ ಅನ್ಸುತ್ತೆ. ತುಂಬಾ ಅದ್ಭುತವಾದ ಒಂದು ಸುವಾಸನೆನೂ ಇದೆ ಬಾದಾಮನ್ನ ನೋಡ್ದ, ಬಾದಾಮಿನ ಗಿಡ ಇದು ಹಣ್ಣಾಗಿದೆ ಈಗ. ಸೊ ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ಇದರ ಬೆಲೆ ಬಿದ್ದಿದೆ. ಬಾರಿ ಅಂದ್ರೆ ಕಳೆದ ಯಾವ್ದು 70,000 ರೂಪಾಯಿ ಇತ್ತು, ಈ ಬಾರಿ 12,000 ರೂಪಾಯಿ ಆಗಿದೆ. ಅದರ ಅರ್ಥ ನಾವು ನೋಡ್ಬೋದು ಶ್ರೀನಿವಾಸಪುರ ರೈತರ ಸಂಕಷ್ಟ ಎಷ್ಟಿದೆ ಅಂತೇಳಿ. ಯಾಕಂದ್ರೆ ಇಡೀ ಜಗತ್ತಿಗೆ ಮಾವು ಕಳಿಸೋದು ಶ್ರೀನಿವಾಸಪುರ. ಆದ್ರೆ ಇವತ್ತು ಇಲ್ಲಿ ಅಂತ ಹೇಳಿದ್ರೆ ಈ ಬೆಲೆ ಇರ್ಲಾರ್ದೇನೆ ರೈತ ಏನಾಗ್ತಾನ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗಿದೆ. ಇದು ಎಷ್ಟು ವರ್ಷದ ಗಿಡ ಇರ್ಬೋದು ಅಂತೀರಾ ಸರ್? ಇದು ಒಂದು ಕನಿಷ್ಠ ಅಂದ್ರೆ ಒಂದು 15 ರಿಂದ 20 ವರ್ಷದ ಗಿಡ ಸರ್. ಇದು ಗಿಡ ನೆಟ್ಟಾದ್ಮೇಲೆ ಒಂದು 3 ವರ್ಷಕ್ಕೇನೆ ಫಸಲು ಬರ್ತದೆ ಸರ್. ಯಾವುದು? ಮಾವಿನಕಾಯಿ. ಗಿಡ ನೆಟ್ಟಾದ ಕೂಡಲೇ 3 ವರ್ಷಕ್ಕೆಲ್ಲ ಫಸಲು ಬಂದೇ ಬರ್ತದೆ. ಇಷ್ಟು ಮಾತ್ರ ಗಿಡ ಆಗ್ಬೇಕಂದ್ರೆ ಇದಕ್ಕೆ ಒಂದು 25 ವರ್ಷ ಗಿಡ ಸರ್. ಇದು ಎಷ್ಟು ವರ್ಷದಂತೆ? ಇದು ಒಂದು 25 ವರ್ಷ ಗಿಡ ಸರ್. ಇದು ಅಂದ್ರೆ ಜಾಸ್ತಿ ಹತ್ರ ಬೆಳೆದಿಲ್ಲ ಅಂತೀರಾ? ಏನಿಲ್ಲ, ಬೆಳೀತದೆ. ನಾವು ಉಳುವೆ ಮಾಡಿದಾಗ ಈ ಸೈಡ್ ರೆಮ್ಮೆಗಳೆಲ್ಲ ತೆಗೆದು ಬಿಡ್ತೀವಿ. ಉಳುವೆ ಮಾಡಿದಾಗ ಎಲ್ಲ ಸೈಡ್ ರೆಮ್ಮೆಗಳೆಲ್ಲ ತೆಗೆದು ಬಿಡ್ತೀವಿ. ಹಾಗಾಗಿ ಇಲ್ಲ ಅಂದ್ರೆ ಇನ್ನ ದೊಡ್ಡದಾಗಿ ಕಾಣಿಸುವುದು. ಟ್ರಾಕ್ಟರ್ ಎಲ್ಲ ಉಳುಮೆ ಮಾಡ್ತೀವಿ. ರೆಮ್ಮೆಗಳೆಲ್ಲ ಕೆಳಗಡೆ ಇದ್ರೆ ಸರಿ ಇರಲ್ಲ, ಉಳುಮೆ ಚೆನ್ನಾಗ್ ಆಗಲ್ಲ ಅಂತ ನಾವು ಸೈಡ್ ರೆಮ್ಮೆಗಳೆಲ್ಲ ತೆಗೆದು ಬಿಡ್ತೀವಿ. ಹಾಗಾಗಿ ಈ ತರ ಕಿತ್ಕೊಳ್ಳಕ್ಕೆ ಎಲ್ಲದಕ್ಕೂ ಅನುಕೂಲ ಇರ್ಲಿ, ಗಾಳಿ ಚೆನ್ನಾಗಿ ಆಡ್ಬೇಕು ಅಂತ. ಅಂದ್ರೆ ಇದು ಮಳೆ ಆಶ್ರಿತ ಅಂತೀವಿ? ಇದು ಮಳೆ ಆಶ್ರಿತ ಸರ್. ನೀರಾವರಿ ಇಲ್ಲ. ಈಗ ಕೋಲಾರ ಜಿಲ್ಲೆಗೆ 1600 1800 ಅಡಿ ಹೋದ್ರೂ ನಮ್ಗೆ ನೀರು ಸಿಗ್ತಾ ಇಲ್ಲ. ಇದೊಂದು ದೊಡ್ಡ ಕಷ್ಟ. ಒಟ್ಟು ಎಷ್ಟು ವರ್ಷ ಬೆಳೆಸ್ತೀರಾ ಗಿಡನ? ಇದು ವರ್ಷ ಅಂದ್ರೆ ಏನು ಒಂದು 60 ವರ್ಷ 70 ವರ್ಷ ಗಿಡನೂ ಇದೆ ಸರ್. ಒಂದು ಗಿಡ ಎಷ್ಟು ಮಾವನ್ನ ಬಿಡುತ್ತಿದೆ? ಎಷ್ಟು ಮಾವಿನಕಾಯಿ ಇಳುವರಿ ತಗೊಂಡಷ್ಟು ಒಂದು ಅರ್ಧ ಟನ್ನು ಹೇಳಿ, ಒಂದು ಮರ ದೊಡ್ಡ ಮರ ಆದ್ರೆ 1.5 ಟನ್ 3 ಟನ್ ಬರುವ ಮರನೂ ಇದೆ. ಒಂದೇ ಮರ 3 ಟನ್ ಬರುವ ಚಾನ್ಸಸ್ ಇದೆ. ಅಂದ್ರೆ 3,000 ಕಿಲೋ ಬರ್ತದೆ. ಕಲರ್ ಅಂದ್ರೆ ನೋಡಿ, ಇದೇ ಕಲರ್ ಕಾಯ. ಈ ಸೈಜು ಲಿಮಿಟ್ ಆಗಿರ್ಬೇಕು, ಓವರ್ ಸೈಜ್ ಆಗಿರ್ಕೂಡ್ದು. ಈ ಸೈಜ್ ಸ್ವಲ್ಪ ಸೈಜ್ ಕಮ್ಮಿ ಇದ್ರೆ ಇದು ಕಲರ್ಗೆ ಹೋಗ್ತದೆ. ಇದು ಕಲರ್ ಬಂದು ಇದು ಮಾರ್ಕೆಟ್ ಅಲ್ಲಿ ಇವಾಗ 7 ರಿಂದ 8,000 ರೂಪಾಯಿ ಇದೆ ಟನ್ನು.
ಓಕೆ. ಇದು ಬಂದು ಇದು ಹಸಿರಾಗಿರುವುದರಿಂದ ಇದು ಜ್ಯೂಸ್ಗೆ ಹೋಗ್ತದೆ. ಜ್ಯೂಸ್ಗೆ 2,500 ರೂಪಾಯಿ ಟನ್ನು ನಿಗದಿ ಆಗಿದೆ ಈಗ. ಇದಕ್ಕೂ ಅಷ್ಟು ರೇಟ್ ಕಮ್ಮಿ. ಇದು ಅಷ್ಟು ರೇಟ್ ಕಮ್ಮಿ. ಇದು ಸ್ವಲ್ಪ ಕಲರ್ ಇರುವುದರಿಂದ, ಮೀಡಿಯಂ ಆಗಿರುವುದರಿಂದ ಇದು ಪಾರ್ಸಲ್ ಹೋಗ್ತದೆ. ಒಂದು 7,000 ರೂಪಾಯಿ 8,000 ರೂಪಾಯಿ ಹೋಗ್ತದೆ. ಇದೇ ಹೋದ ವರ್ಷ ಎಷ್ಟಿತ್ತು? ಇದೇ ಹೋದ ವರ್ಷ 32,000 40,000 ಇತ್ತು. ಅದು ಎಷ್ಟಿತ್ತು ಹೋದ ವರ್ಷ? ಇದು 22,000 ಇತ್ತು ಜ್ಯೂಸು. ಈಗ ಕಲರು ಇಲ್ಲ, ಏನಿಲ್ಲ, ಎಲ್ಲ ರೇಟ್ ಎಲ್ಲ ಕುಂಠಿತವಾಗಿದೆ. ರೈತರಿಗೆ ತುಂಬಾ ನಷ್ಟ ಆಗಿದೆ ಸರ್. ವಿಶೇಷ ಅಂದ ಕೂಡಲೇ ನಾವೀಗ ತೋತಾಪುರಿಯನ್ನ ನೋಡ್ತಾ ಇದ್ದೇವೆ. ಅಂದ್ರೆ ತೋತಾಪುರಿ ಬೆಳೆ ಬಗ್ಗೆನೇ ನಾವು ಇವತ್ತು ತಿಳ್ಕೊಳ್ಳುವ ಅಂತ ಹೇಳಿದ್ರೆ ಸರ್, ಒಟ್ಟು ತೋತಾಪುರಿ ಅಂತ ಹೇಳಿದ ಕೂಡಲೇ ಒಟ್ಟು ಬೆಳೆಯೋದಕ್ಕೆ ಎಷ್ಟು ಟೈಮ್ ಬೇಕು ಸರ್ ಇದಕ್ಕೆ? ಸರ್, ಡಿಸೆಂಬರ್ ಮದ್ದೊಡಿತೀವಿ. ಡಿಸೆಂಬರ್ ಇಂದ ಹಿಡಿದು ಏಪ್ರಿಲ್ ಮೇ ಇದರಲ್ಲಿ ಇದು ಶುರು ಆಗ್ತದೆ. ಜೂನ್ಗೆ ಶುರು ಆಗಿಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ಗೆ ಎಂಡ್ ಆಗ್ತದೆ. ಇದು 8ನೇ ತಿಂಗಳಿಗೆ. ಮದ್ದು ಹೊಡಿಯೋದಂದ್ರೆ ಏನ್ ಕತೆ ಇದು? ಮದ್ದು ಹೊಡಿಯೋದಂದ್ರೆ ಸರ್, ಒಂದು ಎಕರೆಗೆ ಬಂದು ಒಂದು 1,200 ಲೀಟರ್ ಮದ್ದು ಹೊಡಿತೀವಿ. ಈ ಗಿಡ ಮದ್ದಂದ್ರೆ ಏನದು? ಮದ್ದಂದ್ರೆ ವರ್ಷಕ್ಕೆ 2 ಸಲ ಇದು 3 ಸಲ ಸ್ಪ್ರೇ ಮಾಡ್ಲೇಬೇಕು. ಮದ್ದು ಅಂದ್ರೆ ಈ ನಮ್ ಕಡೆ ಇಮ್ಡಾ ಲ್ಯಾಂಬ್ಡಾ ಸಲ್ಫರ್ ಅಂತ ಇದ್ ಮಾಡ್ತೀವಿ ಮೊಗ್ಗು ಬರೋ ಟೈಮಲ್ಲಿ. ಮತ್ತೆ ಕಾಯಿ ಬಂದಾಗ ಅಂದ್ರೆ ಈಗ ಮೊಗ್ಗು ಅಂದ್ರೆ ಇಲ್ಲಿ ಬರುತ್ತೆ ಮಗ್ಗು. ಇದು ಮೊಗ್ಗು ಬರ್ತದೆ. ಇದು ಹೋದ ವರ್ಷಕ್ಕೆ ಇದ್ರಲ್ಲಿ ಕಾಯಿ ಬರ್ತದೆ. ಇದು ಕಾದಿದೆ, ಈ ವರ್ಷ ಬಂದಿದೆ. ಈ ವರ್ಷ ಬರುವ ವರ್ಷಕ್ಕೆ ಇದು ಕಾಯಿ ಬರಲ್ಲ. ಇಲ್ಲಿ ಬರುವ ವರ್ಷ ಕಾಯಿ ಬರುದಿಲ್ಲ. ಬರುವ ವರ್ಷ ಕಾಯಿ ಬರುವುದಿಲ್ಲ ಇಲ್ಲಿ. ಮತ್ತೆ ಸೈಡ್ ಅಲ್ಲಿ ಮೊಗ್ಗು ಬರ್ತದೆ. ಚಿಗುರು ಹೊಡೆದು ಮೊಗ್ಗು ಬಂದು ಇದರಲ್ಲಿ ಸೈಡ್ ಅಲ್ಲಿ ಕಾಯಿ ಬರ್ತದೆ. ಮತ್ತೆ ಬರುವ ವರ್ಷ ಎಲ್ಲಿ ಕಾಯಿ ಬರುತ್ತೆ? ಸೈಡ್ ಅಲ್ಲೇ ಬರ್ತದೆ. ಇದರಲ್ಲೇ ಸೈಡ್ ಅಲ್ಲಿ. ಈಗ ನಾನು ಇದನ್ನ ಕಟ್ ಮಾಡದೆ ಇಲ್ಲಿ ಬರುವುದಿಲ್ಲ. ಅಲ್ಲಿ ಬರುವುದಿಲ್ಲ. ಇನ್ನು ಸೈಡ್ ಅಲ್ಲಿ ಇಲ್ಲಿ ಮತ್ತೆ ಚಿಗುರು ಹೊಡೆದು ಇಲ್ಲಿ ಮೊಗ್ಗು ಬಂದು ಇಲ್ಲಿ ಹೊಡಿತದೆ ಕಾಯಿ. ಇಲ್ಲಿ ಈಗ ಕಟ್ ಮಾಡಿದ್ದು ಈಗ ಬರುವುದಿಲ್ಲ. ಅಲ್ಲಿ ಬರುವುದಿಲ್ಲ, ಸೈಡ್ ಅಲ್ಲಿ ಬರ್ತದೆ. ನೀವೆಲ್ಲರೂ ಕೇಳಿರ್ತೀರಾ, ಬಾದಾಮ ಅಂದ ಕೂಡಲೇ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ, ಅಷ್ಟೇ ಸುವಾಸನೆ ಇರುತ್ತೆ. ಈಗ ನಾವು ಬಾದಾಮದ ಮರ ನೋಡ್ತಾ ಇದ್ದೇವೆ. ಏನ್ರಿ ಇದು? ಎಷ್ಟು ದಿವಸ ಇದು? ಎಷ್ಟು ದಿವಸದ ಇದು ಒಂದು ಮರ ಇದೆ ಅಂತೀರಾ? ಸರ್, ಇದು ಒಂದು 15 ವರ್ಷದ ಮರ ಸರ್. ಇದು ಇದ್ರ ಹೆಸರು ಬಂದು ಬಾದಾಮಿ ಅಂತ. ಇದು ಹೋದ ವರ್ಷ 70,000 ತನಕ ಇತ್ತು ಟನ್ನು. 70,000 ತನಕ ಇತ್ತು. ಅಂದ್ರೆ ಕೆಜಿ ಬಂದು 70 ರೂಪಾಯಿ ತನಕ ಇತ್ತು. ಈಗ ಬಂದು 8 ರೂಪಾಯಿ 9 ರೂಪಾಯಿ ಬಂದಿದೆ. ಇದೆ ಇಲ್ಲ 150 ಕೆಜಿ ಮೇಲೇನೆ ಬರ್ಬೋದು ಸರ್ ಈ ಮರ. ಅಂತ ಹೇಳಿದ್ರೆ ತೋತಾಪುರಿಗಿಂತ ಇದು ಇಳುವರಿ ಕಡಿಮೆ. ಇಳುವರಿ ಕಡಿಮೆ. ಇದು ಅದು ಏನು ಈ ಜಾತಿನ ಆ ತರದು ಸ್ವಲ್ಪ ಕಮ್ಮಿನೇ. ತೋತಾಪುರಿ ಬೆಳೆದಷ್ಟು ಇದು ಬರಲ್ಲ ಫಸಲು. ಇದು ಸ್ವಲ್ಪ ಕಮ್ಮಿನೇ ಫಸಲು. ಹಾಗಾಗಿ ಇದಕ್ಕೆ ರೇಟ್ ಜಾಸ್ತಿ. 500 ಕೆಜಿ ತನಕ ತೆಗಿಬಹುದು. ಒಂದು ಅರ್ಧ ಟನ್. ಒಂದು 20 ವರ್ಷ ಮರ ಅಂದ್ರೆ ಒಂದು ಅರ್ಧ ಟನ್ ತನಕ ಕೇಳಬಹುದು. ಈಗ ಇದೆಷ್ಟು ವರ್ಷದ ಮರ? ಇದು ಒಂದು 15 ವರ್ಷ ಮರ. ಒಂದು 150ರಿಂದ 200 ಕೆಜಿ ಬೆಳಿಬಹುದು. ಇದರಲ್ಲಿ ತೆಗಿಬಹುದು ಫಸಲು. ಸೊ ಯಾವಾಗೂ ನಾವು ನೋಡ್ತೇವೆ ಬಾದಾಮ್ಗೆ ಯಾಕೆ ರೇಟ್ ಜಾಸ್ತಿ ಇರುತ್ತಂದ್ರೆ, ನಾವೊಂದು ಅವ್ರು ಹೇಳಿದ್ರಿ ಈಗ ಏನ್ ವಿಶೇಷ ಅಂತ ಹೇಳಿದ್ರೆ, ಅಂದ್ರೆ ಬೆಳೆ ತುಂಬಾ, ಅದ್ರ ಆ ಮರದಲ್ಲಿ ಬೆಳೆ ತುಂಬಾ ಕಮ್ಮಿ ಬರುತ್ತೆ. ಹೀಗಾಗಿ ಇದಿಷ್ಟು ರುಚಿಕಟ್ಟು ಆಗಿರುತ್ತೆ, ಅಷ್ಟೇ ಸುವಾಸನೆನೂ ಇರುತ್ತೆ, ಅಷ್ಟೇ ಅದ್ಭುತವಾಗಿರುತ್ತೆ. ನಾವು ನೋಡ್ಬೋದು ಅಂತಾರ ಅರ್ಥ. ನಾವೇನೀಗ ಶ್ರೀನಿವಾಸಪುರದಲ್ಲಿ ಒಟ್ಟು 63 ಟೈಪ್ ಇಂದ, ಅಂದ್ರೆ 63 ಬಗೆಯ ಮಾವಿನ ಹಣ್ಣು ಏನು ಇಲ್ಲಿ ಬೆಳೀತಾರೆ, ಅಂದ್ರೆ ತೋಟದಲ್ಲಿ ಬೆಳೀತಾರೆ. ಅದರಲ್ಲಿ ಇದು ವಿಶೇಷವಾಗಿ ಹೆಸರಾಂತದಂದ್ರೆ ಇದು ತುಂಬಾ ಹೆಸರಿರ್ತಕ್ಕಂಥದ್ದು ಬಾದಾಮಿ ಅಂತ ಇದೆ. ಬಾದಾಮಿ. ಇದ್ರ ಬೆಳೆ ಯಾವ ರೀತಿ ಪದ್ಧತಿ ಹೇಗಿದ್ರದ್ದು? ಇದು ಪದ್ಧತಿ ಅಂದ್ರೆ ವರ್ಷಕ್ಕೆ ಒಂದು 3 ಸಲ 4 ಸಲ ಮದ್ದು ಹೊಡ್ಕೋಬೇಕು. ಮದ್ದು ಹೊಡೆದು ಇದಕ್ಕಿನ್ನ ಪ್ಯಾಕಿಂಗ್ ಮಾಡ್ತಾರೆ. ಕವರ್ಗಳಾಕ್ತಾರೆ. ಕವರ್ಗಳಾಕಿದ್ರೆ ನೀಟ್ ಆಗಿರ್ತದೆ. ಹುಳು ಗಿಳು ಏನು ಕಚ್ಚಿದೆ ಮಚ್ಚೆ ಗಿಚ್ಚೆ ಏನು ಬರ್ದಂಗೆ ಇರ್ತದೆ. ಇದು ಪ್ಯಾಕ್ ಮಾಡಿದ್ರೆ, ಇದನ್ನ ಒಂದು ರೀತಿ ಆಪಲ್ ಪ್ಯಾಕ್ ಮಾಡಿದ್ರೆ ಅದೇ ರೀತಿ ಮಾರ್ಕೆಟ್ ಇದು ದೇಶ ವಿದೇಶಗಳೆಲ್ಲ ಹೋಗ್ತದೆ ಸರ್. ಔಟ್ ಆಫ್ ಕಂಟ್ರಿಗಳಿಗೆ ಹೋಗುತ್ತೆ. ಆಮೇಲೆ ಇದಕ್ಕೆ ಮಾರ್ಕೆಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇದೆ. ಬಟ್ ಇದು ಮಾರ್ಕೆಟ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಈ ಮಾವೊಂದು ಕುಳ್ಳೆನೆ ಬಾದಾಮಿ ಇತ್ತಂದ್ರೆ ಒಂದು ಸುವಾಸನೆ ಬರ್ತಾ ಇರುತ್ತೆ. ಹೌದು ಹೌದು, ಅದು ವಿಶೇಷ ಇದೆ. ಅದ್ರ ವಿಶೇಷ, ಇದ್ರ ಕಾಯಿ ವಿಶೇಷ ಅದೇ. ಸೊ ಒಟ್ಟು ಇಲ್ಲಿ ಎಷ್ಟು ಮರ ಇದೆ ತೋಟದಲ್ಲಿ ಬಾದಾಮಿ ಬೆಳೆಯುವಂತದ್ದು? ಬಾದಾಮಿ ಬೆಳೆಯುವಂತದ್ದು ಒಂದು 60 ಮರ ತನಕ ಇದೆ ಈ ಇದರಲ್ಲೇ. ಅಂದ್ರೆ ಒಂದು ತೋಟ ಅಂದ್ಕೊಳ್ಳೆ ಎಲ್ಲಾ ತರದ್ದು ಬರೀ ಒಂದೇ ತರದ್ ಹಾಕ್ತಾರೆ? ಎಲ್ಲಾ ವೆರೈಟಿಗಳು ಇರ್ತದೆ ಸರ್. ಎಲ್ಲಾ ವೆರೈಟಿಗಳು ಇರ್ತದೆ. ಒಂದೇ ವೆರೈಟಿನೂ ಇಟ್ಕೊಂಡಿರ್ತಾರೆ. ನಮ್ ಕಡೆ ನಮ್ಮ ಇದ್ರಲ್ಲಿ ನಮ್ಮ ಪ್ಲಾಟ್ ಅಲ್ಲಿ ಎಲ್ಲಾ ವೆರೈಟಿಗಳು ಇದೆ ಈ ಇದ್ರಲ್ಲಿ. ಸೊ ಇದಕ್ಕೂ 6 ತಿಂಗಳೇ ಬೇಕು ಬರೋದಕ್ಕೆ. ಮತ್ತೆ ಅದೇ ರೀತಿನೇ ಮಗ್ಗು ಬಂದಲ್ಲಿ ಈ ವರ್ಷ ಕಾಯಿ ಬಿಟ್ಟ ಜಾಗದಲ್ಲಿ ಮತ್ತೆ ಕಾಯಿ ಬರಲ್ಲ. ಸೈಡ್ ಅಲ್ಲಿ ಈಗ ಇದು ಕಟ್ಟಾದ ಜಾಗದಲ್ಲಿ ಬರುವುದಿಲ್ಲ. ಹೋದ ವರ್ಷ ಇನ್ನು ಸೈಡ್ ಅಲ್ಲಿ ಬರ್ತದೆ. ಮತ್ತೆ ಬರುದಿಲ್ವಲ್ಲೇ? ಈ ಕಡ್ಡಿಯಲ್ಲಿ ಫಸಲು ಬರಲ್ಲ ಸರ್. ಈ ವರ್ಷ ಹಿಂಗ್ ಕಿತ್ಬಿಟ್ವಿ ಅಂದ್ರೆ ನೆಕ್ಸ್ಟ್ ಬರುವುದು ಈ ಸೈಡ್ ಅಲ್ಲಿ ಏನಾದ್ರೂ ಕವಳುಗಳು ಹೊಡೆದು ಮಗ್ಗು ಬಂದು ಹೋದ ವರ್ಷಕ್ಕೆ ಇಲ್ಲಿ ಬರ್ತದೆ. ಇದೇ ಇದ್ರಲ್ಲಿ ಅಂತೂ ಬರಲ್ಲ. ಕಾರಣ ಅಂದ್ರೆ ಹೋದ ವರ್ಷ ಬಿಟ್ಟಿರ್ತದಲ್ಲ, ಮತ್ತೆ ಅದಕ್ಕೆ ಟೈಮ್ ತಗೊಳ್ತದೆ. ಅದೇ ಬಿಟ್ಟಿರುವ ಎಲ್ಲ ತೊಟ್ಟು ಎಲ್ಲ ಬಿದ್ದೋದ ಮೇಲೆ
ನೆಕ್ಸ್ಟ್ ಸೈಡ್ ಅಲ್ಲಿ ಬರ್ತದೆ ಆ ಇದ್ರಲ್ಲಿ ಮತ್ತೆ ಆ ರೀತಿ ಚಿಗುರಲ್ಲೇ ಬರುದು ಅದು, ಚಿಗುರಲ್ಲೇ ಬರುವುದು ಅದು. ಇದು ಒಟ್ಟಿಗೆ 6 ತಿಂಗಳದ್ದು ಇದು. ಇದು 6 ತಿಂಗಳದ್ದು. ಮದ್ದಂದು ಕೂಡ್ಲೇನು ಒಂದು ವಿಶೇಷ, ಮದ್ದಂತ ಹೇಳ್ತಿರಲ್ಲ, 4 ಸರಿ ಮದ್ದು ಹೊಡಿಲಿಕ್ಕೆ ಖರ್ಚು ಎಷ್ಟಾಗುತ್ತೆ 5 ಸರಿ? ಸರ್ 1 ಎಕರೆಗೆ ಬಂದು ಒಂದ್ಸರಿ ಬ್ಯಾರೆಲ್ ಅಂದ್ರೆ ಟ್ರಾಕ್ಟರ್ ಫಿಟ್ ಮಾಡಿರೋದು 3000 ಲೀಟರ್ ಫಿಟ್ ಮಾಡಿರ್ತೀವಿ. 3000 ಲೀಟರ್ಗೆ ಕನಿಷ್ಠ ಅಂದ್ರೆ ಒಂದು 15,000 ರೂಪಾಯಿ ಖರ್ಚು ಬರ್ತದೆ. 15,000? 15,000 ಒಂದು ಟ್ರಿಪ್ಗೆ. ಎಷ್ಟು ಮರಗಳಿಗೆ ಹೊಡಿಬೋದು? ಒಂದು 40 ಮರಗಳಿಗೆ 50 ಮರಗಳಿಗೆ ಹೊಡಿಬಹುದು ನೀಟಾಗಿ. 15,000 ಅಂದ್ರು 4 ಸರಿ ಹೊಡಿಬೇಕಾದ್ರೆ 60,000 ಖರ್ಚಾಯ್ತು. ಬರ್ತದೆ ಸರ್. ಅವಾಗ ಎಷ್ಟು ಎಕರೆ ಜಾಗ ಅದು? ಇದು 2 ಎಕರೆಗೆ ಒಂದು 3 ಟೈಮ್ಗೂ ತಗೊಳ್ತದೆ ಅಂದ್ರೆ ಒಂದು 60,000 ತಗೊಳ್ತದೆ. 60,000 ಮದ್ದುಗೆ ಮಾತ್ರ 2 ಎಕರೆಗೆ? 2 ಎಕರೆಗೆ. ಇನ್ನು ಉಳುಮೆ ಮಾಡುವುದು, ಕೆಳಗಡೆ ಗೊಬ್ಬರ ಹಾಕ್ತಿವಿ, ಗಿಡಗಳ ಹತ್ರ ಎಲ್ಲ ಗೊಬ್ಬರಗಳು ಹಾಕ್ತಿವಿ, ಕಟ್ಟಿಗೆ ಗೊಬ್ಬರ. ಖರ್ಚಂದ್ರೆ ಇದು ತುಂಬಾನೇ ಖರ್ಚಿದೆ ಸರ್. ಏನು ಇದೇನು ಈಸಿಯಾಗಿ ಬರುವಂತ ಕ್ರಾಪ್ ಏನಲ್ಲ, ಈಸಿಯಾಗಿ ಬರುವುದಂತದ್ದು ಏನಿಲ್ಲ, ನೀಟಾಗಿ ಮಾಡ್ಬೇಕು. ನೋಡಿದ್ರಲ್ಲ, ಚಿನ್ನಪ್ಪನವ್ರೀಗ ಅತಿ ಹೆಚ್ಚು ಬೆಲೆ ಬಾದಾಮ್ಗಿರೋದು. ಸೊ ಹೀಗಾಗಿ ಮೊದಲು ತೋತಾಪುರಿಯನ್ನ ತಿಳಿಸ್ಕೊಟ್ರು, ನಂತರ ಬಾದಾಮನ್ನ ತಿಳಿಸ್ಕೊಟ್ರು. ಸೊ ಎಷ್ಟು ವರ್ಷದಿಂದ ನೀವು ಈ ವೃತ್ತಿಯನ್ನು ಮಾಡ್ತಾ ಇದ್ರಾ ಸರ್? ಈಗ ನಮ್ಗೆ ಬಂದು ಒಂದು 30 ವರ್ಷ. 30 ವರ್ಷ ಹುಟ್ಟಿದಾಗ್ಲಿಂದನೂ ನಮ್ ಕಸಬೆ ಇದು. ಹುಟ್ಟಿದಾಗ್ಲಿಂದ ನಮ್ ಕಸಬೆ ಇದು. ನಂಬಿರುವುದು ಇದನ್ನೇ ನಾವು. ಜೈ ಶ್ರೀನಿವಾಸ್ಪುರ, ಜೈ ಮ್ಯಾಂಗೋ, ಜೈ ಮ್ಯಾಂಗೋ, ಜೈ ಮ್ಯಾಂಗೋ ಅಂತ ಹೇಳ್ತೀರಾ? ಹೌದು ಸರ್, ಖಂಡಿತ. ಸೊ ಈ ವರ್ಷ ಮಾತ್ರ ಸ್ವಲ್ಪ ಬೇಜಾರು, ತುಂಬಾ ಬೇಜಾರಲ್ಲಿ ಇದೀವಿ ಸರ್. ಹೇಳ್ಕೊಳ್ಳೋಕೆನೆ ನಮ್ಗೆ ಬೇಜಾರಿದೆ. ಒಬ್ಬ ಕಾರ್ಮಿಕರಿಗೆ ಬಂದು 700 ರೂಪಾಯಿ. ಈ ತರ 5 ಜನ ಗಂಡಸರಿದ್ದಾರೆ. ಒಂದು 2 ಗಂಟೆ ತನಕ ಒಂದು ಟ್ರಾಕ್ಟರ್ ಕೀಳ್ತಾರೆ. ಒಂದು ಟ್ರಾಕ್ಟರ್ಗೆ ನಮ್ಗೆ ಕನಿಷ್ಠ ಒಂದು 7,000 ರಿಂದ 8,000 ಖರ್ಚು ಬರ್ತದೆ. ಇನ್ನು ಬಾಡಿಗೆ ಬಂದು 3,000 ಇದೆ. ಏನು ಉಳಿಯಲ್ಲ ಸರ್. ಮಂಡಿಯಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಬಂದ್ರೆ ಸುಮ್ಗೆ ಹೋಗ್ಬಿಟ್ಟು ಹಾಕ್ಬೇಕು ಬರ್ಬೇಕು ಅಷ್ಟೇ. ನಮ್ಗಂತೂ ಹೋದ ವರ್ಷ ಏನಾದ್ರು ಉಳಿದಿತ್ತ? ಹೋದ ವರ್ಷ ಉಳಿದಿತ್ತಲ್ಲ, ಹೇಳ್ತಾ ಇದೀವಲ್ಲ, 25,000 ರಿಂದ 30,000 ತನಕ ಇದು ತೋತಾಪುರಿ. ಇದೇ ಬೆಲೆ ಇದು 70,000 ತನಕ ಇತ್ತು. ಈಗ ಇದು 12,000. ಇದು 12,000 ಇದೆ. ತೋತಾಪುರಿ ಹೋದ್ ಸರಿ 70,000, 22,000 ರಿಂದ 30,000 ತನಕ ಇತ್ತು. ಈ ಸರಿ 2,500 ಇದೆ. ಸೊ ಒಟ್ಟಾರೆಯಾಗಿ ಬೇಜಾರಲ್ಲಿ ಇದೀವಿ ಸರ್. ಈ ಬಾರಿ ಲಾಸು. ಏನಾದ್ರು ಸರ್ಕಾರ ಏನಾದ್ರು ಎಚ್ಚೆತ್ಕೊಂಡು ನಮ್ಗೆ ಏನಾದ್ರು ಬೆಂಬಲ ಬೆಲೆ ಜಾಸ್ತಿ ಘೋಷಣೆ ಮಾಡಿದ್ರೆ. ಈ ಮಾವಿಗೆ ಈ ಬಾರಿ ಅರ್ಧಕ್ಕರ್ಧ ಅಂತ ಹೇಳಿದ್ರೆ 20ರಷ್ಟು ಬೆಲೆ ಇಲ್ಲ ಅಂದ್ರೆ ಅವ್ರು ಯಾವುದೇ ರೀತಿಯ ವರ್ಕೌಟ್